ಟೊರಾಂಟೊ ಫಾರ್ಮಾಸ್ಯೂಟಿಕಲ್ಸ್ ಅನ್ನೋರು 77 ಕೋಟಿ, ಹೆಟ್ರೋ ಗ್ರೂಪ್ ಆಫ್ ಕಂಪ್ನೀಸ್ ಅನ್ನೋರು 60 ಕೋಟಿ, ಡಿವಿಸ್ ಲ್ಯಾಬೊರೇಟರಿ ಅನ್ನೋದು 55 ಕೋಟಿ, ಝೈಡಸ್ ಹೆಲ್ತ್ ಕೇರ್ ಅನ್ನೋರು 60 ಕೋಟಿ. ಏನು ಪರೀಕ್ಷೆಗಳನ್ನು ಪಾಸ್ ಮಾಡಬೇಕು, ಒಂದು ಔಷಧಿಯನ್ನು ಮಾರುಕಟ್ಟೆಗೆ ತರುವುದಕ್ಕೆ ಮುಂಚೆ ಆ ಔಷಧಿಗಳನ್ನೇ ಆ ಪರೀಕ್ಷೆಗಳನ್ನೇ ಪಾಸ್ ಮಾಡಿರಲಿಲ್ಲ. ಈ BJP, ಈ BRS ತನ್ನ ದೊಡ್ಡ, ಯಾಕೆ BJP ಬಗ್ಗೆ ಪದೇ ಪದೇ ಹೇಳಬೇಕಂದ್ರೆ ನಾವು ಭಿನ್ನ ಪಕ್ಷ, ಪಾರ್ಟಿ ವಿತ್ ಡಿಫರೆನ್ಸ್, ಜನಪರವಾಗಿರುವ ಪಕ್ಷ, ದೇಶಭಕ್ತ ಪಕ್ಷ. ಇದು ದೇಶದ್ರೋಹ ಅಲ್ವಾ? ಈ ರಾಮದೇವ್ ಅನ್ನುವಂತಹ ಮನುಷ್ಯ ತಾನೊಂದೇನೋ ಕಂಡಿಡಿದು ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಜನರ ಮುಂದೆ ತಂದ, ಆಮೇಲೆ ಸುಪ್ರೀಂ ಕೋರ್ಟು ಚೀಮಾರಿ ಹಾಕಿ ಅದೇನಂದ್ರೆ ಆರೋಗ್ಯ ಒಂದು ಪೌಷ್ಟಿಕಾಂಶದ ವಸ್ತುವೇ ಹೊರತು ಅದು ಔಷಧಿ ವಸ್ತು ಆಗಿರಲಿಲ್ಲ. ಇವ್ರ ಕಂಪ್ನಿ ನಿಂತಿಲ್ಲ, ಉತ್ಪಾದನೆ ನಡೀತಾ ಇದೆ, ರೆಮಿಡಿಸಿವರು ನಡೀತಿದೆ, ಇಟವಾರು ನಡೀತಿದೆ, ಮೊನಾಸೆಫು ನಡೀತಾ ಇದೆ, ಎಲ್ಲವೂ ನಡೀತಾ ಇದೆ. ಇದು ಜನದ್ರೋಹ ಅಲ್ವಾ? ಇಡೀ ಭಾರತದ ಬೃಹತ್ ಉದ್ಯಮಿಗಳು ಗುಜರಾತಿನ ಮುಖ್ಯಮಂತ್ರಿಯನ್ನು ದೂಷಿಸ್ತಿದ್ದಾಗ ನರೇಂದ್ರ ಮೋದಿಯ ಜೊತೆ ಗಟ್ಟಿಯಾಗಿ ನಿಂತದ್ದು ಅದಾನಿಯವರು ಹಾಗೂ ನಿರ್ಮಾ ಕಂಪನಿಯ ಮಾಲೀಕರು ಹಾಗೂ ಈ ಸುಧೀರ್ ಮೆಹ್ತಾ. ಅವ್ಯಾವುದೂ ಇಲ್ಲದಂಥ ಸರ್ಕಾರ ಇವತ್ತು ನಮ್ಮನ್ನು ಆಳ್ತಿದೆ. ಇವೆಲ್ಲವನ್ನು ಕಳ್ಕೊಂಡಿರೋ ಜನ ಆರಾಧನೆಯಿಂದ ಮೋದಿ ಚಾಕು ಹಾಕಿ ತಿವಿದ್ರೂ ಕೂಡ ಅದನ್ನು ಸಾವಲ್ಲ ಮೋಕ್ಷದಾನ ಅಂದ್ಕೊಳ್ಳೋ ಪರಿಸ್ಥಿತಿನಲ್ಲಿ ನಾವಿದ್ದೀವಿ. ಕೇವಲ ಲಾಭಕ್ಕೋಸ್ಕರ ಈ ಥರ ಕಳಪೆ ಔಷಧಿಯನ್ನು ಮಾರಾಟ ಮಾಡಿಕೊಟ್ಟು ಅವ್ರನ್ನ ಇನ್ನೊಂದಷ್ಟು ಅನಾರೋಗ್ಯಕ್ಕೆ, ಸಾವಿಗೆ ದೂಡುವಂಥದ್ದು. ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ ವಿಶೇಷ ಸರಣಿ ಸ್ವತಂತ್ರ ಭಾರತದ ಬೃಹತ್ ಭ್ರಷ್ಟಾಚಾರ, ಬಾಂಡ್ ಹಗರಣ, ವಂಚಕ ಕಂಪನಿಗಳು, ದ್ರೋಹಿ ಪಕ್ಷಗಳು, ಇದರ ಮತ್ತೊಂದು ಕಂತಿಗೆ ನಿಮಗೆ ಸ್ವಾಗತ. ಚುನಾವಣಾ ಬಾಂಡ್ಗಳು ಹೊರಗೆ ತರ್ತಿರುವಂತಹ ವಿಷಯಗಳಲ್ಲಿ ಅದು ಈ ದೇಶದ ಜನರಿಗೆ ಮಾಡಿರುವ ಮಹಾದ್ರೋಹ ಮತ್ತು ಮಹಾಪಾತಕಗಳಲ್ಲಿ ತುಂಬ ದೊಡ್ಡದೇನಪ್ಪ ಅಂದರೆ ಅದು ಔಷಧಿ ಕ್ಷೇತ್ರದಲ್ಲಿ, ಅಲ್ಲೂ ಕೂಡ ಜನರ ಆರೋಗ್ಯವನ್ನು ಅಡ ಇಟ್ಟು, ಜನರ ಭವಿಷ್ಯವನ್ನು ಮಾರ್ಕೊಂಡು, ಹೆಣಗಳ ಮೇಲೆ ದುಡ್ಡನ್ನು ಮಾಡ್ಕೊಂಡಿರುವಂಥ ಒಂದು ಪರಮ ಪಾತಕವನ್ನು ಈ ದೇಶದ ಸರ್ಕಾರಗಳು ನಡೆಸ್ತಿರುವಂಥ ಎಲ್ಲ ಪಕ್ಷಗಳು ಮಾಡಿದ್ದಾವೆ. ಇನ್ಫ್ಯಾಕ್ಟ್ ಇದರ ಬಗ್ಗೆ ಮೊದಲಿಂದಲೂ ಕೂಡ ಹೋರಾಟ ಮಾಡ್ತಾ ಮತ್ತು ಅದರ ಬಗ್ಗೆ ಅಧ್ಯಯನ ಮಾಡಿ, ಎಸ್ಪೆಷಲಿ ಮಾರ್ಚ್ 21ನೇ ತಾರೀಕು ಯಾರು ಹಣ ಕೊಟ್ಟರು, ಯಾವ ಕಂಪನಿ ಹಣವನ್ನು ಯಾವ ಪಕ್ಷಕ್ಕೆ ಕೊಟ್ಟರು ಅನ್ನೋದನ್ನು ಮ್ಯಾಚ್ ಮಾಡುವಂತಹ ನಂಬರ್ ಸಿಕ್ಕ ಮೇಲೆ ಸ್ಕ್ರಾಲ್, ನ್ಯೂಸ್ ಲಾಂಡ್ರಿ, ನ್ಯೂಸ್ ಮಿನಿಟ್, ದ ವೈರ್, ರಿಪೋರ್ಟರ್ಸ್ ಕಲೆಕ್ಟಿವ್ ಇತ್ಯಾದಿ ಹಲವಾರು ಜನಪರವಾದಂಥ ಪತ್ರಿಕೆಗಳು ನಿರಂತರವಾಗಿ ಅಧ್ಯಯನ ಮಾಡಿ ಆಧಾರ ಸಮೇತ ಯಾವ್ಯಾವ ಪಕ್ಷಗಳ ಹತ್ರ ಯಾವ ಕಂಪನಿಗಳು ದುಡ್ಡು ಕೊಟ್ಟು ತಮ್ಮ ಮೇಲೆ ದಾಳಿಯಾಗದಂಗೆ ಮತ್ತು ಔಷಧ ಕ್ಷೇತ್ರದಲ್ಲಿ ತಾವು ಮಾಡ್ತಿರೋ ಹಗರಣವನ್ನು, ತಾವು ಮಾಡ್ತಿರೋವಂಥ ವಂಚನೆಯನ್ನು ಮುಚ್ಚಾಕೋ ರೀತಿ ಮಾಡಿದವೆ ಅನ್ನೋದನ್ನು ಇವತ್ತು ಬಯಲಿಗೆ ತಂದಿದ್ದಾರೆ. ಅದರ ಕೆಲವು ವಿಷಯಗಳನ್ನು ಮಾತ್ರ ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ತೀನಿ. ಇದು ನಮ್ಮ ದೇಶವನ್ನು ಆಳ್ತಿರುವಂಥ ರಾಜಕಾರಣಿಗಳ ಪಾತಕ ಮನಸ್ಥಿತಿಗೆ, ಜನದ್ರೋಹಿ ಮನಸ್ಥಿತಿಗೆ ಕನ್ನಡಿಯನ್ನು ಹಿಡಿಯುತ್ತೆ. ಇನ್ಫ್ಯಾಕ್ಟ್ ಈ ಔಷಧಿ ಕಂಪನಿಗಳು ಒಟ್ಟಾರೆಯಾಗಿ ಸುಮಾರು 1000 ಕೋಟಿ ರೂಪಾಯಿಯಷ್ಟು, ಒಂದಲ್ಲ ಎರಡಲ್ಲ, 1000 ಕೋಟಿ ರೂಪಾಯಿಯಷ್ಟು ಹಣವನ್ನು ಈ ಆಡಳಿತಾರೂಢ ಪಕ್ಷಗಳಿಗೆ ಕೊಟ್ಟಿದ್ದಾವೆ. ಅದು ಕೇಂದ್ರದಲ್ಲಿರುವ BJP ಸರ್ಕಾರವೂ ಹೌದು, ಹಾಗೂ ಹಲವು ರಾಜ್ಯಗಳಲ್ಲಿರುವಂತಹ ರಾಜ್ಯ ಸರ್ಕಾರಗಳು ಹೌದು. ಎಂದಿನಂತೆ ಈ ದ್ರೋಹದಲ್ಲಿ, ಪಾತಕದಲ್ಲಿ ಬೃಹತ್ ಪಾಲು ಹೊಂದಿರುವಂಥದ್ದು ಅಂದರೆ 1,000 ಕೋಟಿ ರೂಪಾಯಿನಲ್ಲಿ 393 ಕೋಟಿ ರೂಪಾಯಿ ಅಂದರೆ 40% ಸಿಂಹಪಾಲು ಪಾತಕದ್ದು, ಮಹಾಪಾತಕದ್ದು, ದ್ರೋಹದ ಪಾಲು ಯಾರ್ದಪ್ಪ ಅಂದರೆ ಕೇಂದ್ರದಲ್ಲಿ ಅಧಿಕಾರ ನಡೆಸ್ತಿರುವಂಥ BJP ಪಕ್ಷದ್ದು. ಎರಡನೇ ಸ್ಥಾನದಲ್ಲಿ ಭಾರತೀಯ ರಾಷ್ಟ್ರ ಸಮಿತಿ, ತೆಲಂಗಾಣ ರಾಷ್ಟ್ರ ಸಮಿತಿ ಅಂತ ಏನು ಕರೀತಾರೆ, ಚಂದ್ರಶೇಖರ್ ರಾವ್ ಅವರ ಎರಡನೇ ಸ್ಥಾನದಲ್ಲಿ ಅವರು 328 ಕೋಟಿ ರೂಪಾಯಿ ಇದರಿಂದ ಬರೀ ಔಷಧಿ ಕಂಪನಿಗಳಿಂದ ಪಡ್ಕೊಂಡಿದ್ದಾರೆ. ಯಾತಕ್ಕೆ ತೆಲಂಗಾಣದಲ್ಲಿ ಅಷ್ಟು ಅನ್ನೋದನ್ನು ಅದಕ್ಕೆ ಕಾರಣ ಇದೆ. ಇವತ್ತು ಭಾರತದಲ್ಲಿ ಅತಿ ಹೆಚ್ಚು ಔಷಧ ಕಂಪನಿಗಳು ಕಾನ್ಸಂಟ್ರೇಟ್ ಆಗಿರೋದು ಒಂದು ಗುಜರಾತ್ನಲ್ಲಿ, ಇನ್ನೊಂದು ತೆಲಂಗಾಣದಲ್ಲಿ. ಹೀಗಾಗೇ ಗುಜರಾತ್ನಲ್ಲಿ ರಾಜ್ಯಭಾರ ಮಾಡ್ತಿರುವ ಮತ್ತು ಕೇಂದ್ರದಲ್ಲಿ ರಾಜ್ಯಭಾರ ಮಾಡ್ತಿರುವ BJPಗೆ ಪ್ರಧಾನ ಪಾಲು, ಎರಡನೇದು ಔಷಧ ಕ್ಷೇತ್ರಗಳು ಅತಿ ಹೆಚ್ಚು ಕೇಂದ್ರೀಕರಣಗೊಂಡಿರುವಂತಹ ತೆಲಂಗಾಣಕ್ಕೆ ಎರಡನೇ ಪಾಲು. ತೆಲಂಗಾಣ ಭಾರತೀಯ ರಾಷ್ಟ್ರ ಸಮಿತಿ 328 ಕೋಟಿ, ಹಾಗೂ ಕಾಂಗ್ರೆಸ್ ಕೂಡ ಏನು ಹಿಂದುಳಿದಿಲ್ಲ, ಕಾಂಗ್ರೆಸ್ಗೆ 115 ಕೋಟಿ. ತೆಲುಗು ದೇಶಂ ಪಾರ್ಟಿ ವಿರೋಧ ಪಕ್ಷದಲ್ಲೇ ಇದ್ದರೂ ಕೂಡ ಅಡ್ಡಿ ಮಾಡಬಾರದು ಅನ್ನುವ ಕಾರಣಕ್ಕೆ 54 ಕೋಟಿ. ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾ, ಯಾಕಂದರೆ ಕೆಲವು ಕಂಪನಿಗಳು ವಿಶೇಷವಾಗಿ ಹೆಚ್ಚು ಉತ್ಪಾದನೆ ಕಾನ್ಸಂಟ್ರೇಟ್ ಆಗಿರೋದು ಅಲ್ಲಿ. ಇದಲ್ದಿರ ಆಂಧ್ರದಲ್ಲಿ ಜನಸೇನಾ ಪಾರ್ಟಿ
ಇದರಲ್ಲಿ ನಮ್ಮ ಜನತಾದಳ ಪಕ್ಷನೂ ಕೂಡ ಹಿಂದೆ ಉಳಿದಿಲ್ಲ. 5 ಕೋಟಿ ರೂಪಾಯಿ ಅವರು ಕೂಡ ಪಡ್ಕೊಂಡಿದ್ದಾರೆ. ಮುಖ್ಯವಾಗಿ ಕೇಂದ್ರದಲ್ಲಿರುವ BJP, ಗುಜರಾತು ಮತ್ತು ತೆಲಂಗಾಣದಲ್ಲಿ ಆಡಳಿತದಲ್ಲಿರುವಂತಹ BJP ಮತ್ತು BRS ಹಾಗೂ ಇತರ ರಾಜ್ಯಗಳಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಅಥವಾ ಕೆಲವು ರಾಜ್ಯಗಳಲ್ಲಿ ವಿರೋಧ ಪಕ್ಷದಲ್ಲಿರುವಂತಹ ಕಾಂಗ್ರೆಸ್ ಹೆಚ್ಚು ಅಧಿಕಾರದಲ್ಲಿರೋರು ಹೆಚ್ಚು ಪಾತಕವನ್ನು ಮಾಡಿದ್ದಾರೆ. ಅಷ್ಟು ಅಧಿಕಾರ ಇಲ್ಲದಿರುವವರು ಆ ಪಾತಕಕ್ಕೆ ಪೂರಕವಾಗಿ ನಡ್ಕೊಂಡಿದ್ದಾರೆ. ಒಂದೆರಡು ಉದಾಹರಣೆಗಳು ನಿಮ್ಗೆ ಹೇಳಬೇಕು ಅಂತಂದರೆ, ಈ ಸುಮಾರು 35 ಔಷಧ ಕಂಪನಿಗಳು 1000 ಕೋಟಿ ರೂಪಾಯಿ ಕೊಟ್ಟರೆ ಅದರಲ್ಲಿ 7 ಔಷಧ ಕಂಪನಿಗಳು ಅವರ ಔಷಧಿಗಳು ಕಳಪೆ. ಒಂದು ಔಷಧಿ ಅಂತಿಮವಾಗಿ ಒಂದು ಜನರಿಗೆ ಯಾರಾದರೂ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಬೇಕು ಅಂತಂದರೆ, ಅಂದರೆ ಒಂದು ಔಷಧಿ ಮಾರುಕಟ್ಟೆಗೆ ಬರಬೇಕು ಅಂತಂದರೆ ಮನುಷ್ಯನ ದೇಹ ಅದನ್ನು ಸ್ವೀಕರಿಸಿ ಅದರಲ್ಲಿ ನಿರ್ದಿಷ್ಟವಾದಂಥ ಒಂದು ಮಾರ್ಪಾಡುಗಳು ಬರಬೇಕಾದ್ರಿಂದ, ಗುಣಮುಖ ಆಗಬೇಕಾದ್ರಿಂದ ಹಲವಾರು ಪರೀಕ್ಷೆಗಳು ಪಾಸ್ ಆಗಬೇಕು. ತುಂಬ ಸ್ಟ್ರಿಂಜೆಂಟ್ ಆದಂಥ ಪರೀಕ್ಷೆಗಳನ್ನು ಪಾಸ್ ಆಗಬೇಕಾಗತ್ತೆ. ಆದರೆ ಅತಿ ಹೆಚ್ಚು ಎಲೆಕ್ಟ್ರಲ್ ಬಾಂಡ್ ಖರೀದಿ ಮಾಡಿರುವಂತಹ ಈ 33 ಔಷಧ ಕಂಪನಿಗಳಲ್ಲಿ 7 ಕಂಪನಿಗಳು ಅತಿ ಹೆಚ್ಚು ಕೊಟ್ಟಿದ್ದಾವೆ. ಅದರಲ್ಲಿ ಡಾಕ್ಟರ್ ರೆಡ್ಡಿ ಲ್ಯಾಬೊರೇಟರೀಸ್ ಅನ್ನೋರು 80 ಕೋಟಿ, ಟೊರಾಂಟೊ ಫಾರ್ಮಾಸ್ಯೂಟಿಕಲ್ಸ್ ಅನ್ನೋರು 77 ಕೋಟಿ, ಹೆಟ್ರೋ ಗ್ರೂಪ್ ಆಫ್ ಕಂಪನೀಸ್ ಅನ್ನೋರು 60 ಕೋಟಿ, ಡಿವಿಸ್ ಲ್ಯಾಬೊರೇಟರಿ ಅನ್ನೋದು 55 ಕೋಟಿ, ಝೈಡಸ್ ಹೆಲ್ತ್ ಕೇರ್ ಅನ್ನೋರು 60 ಕೋಟಿ. ಇವರೆಲ್ಲ ಯಾಕೆ ಕೊಟ್ಟರು ಅಂತಂದರೆ, ಈಗ ನಾನು ಹೆಸರಿಸಿದಂಥ ಈ ಎಲ್ಲ ಕಂಪ್ನಿಗಳು, ಇದ್ರ ಜೊತೆಗೆ ಇನ್ನೊಂದು 4 ಕಂಪ್ನಿಗಳು ಏನು ಪರೀಕ್ಷೆಗಳನ್ನು ಪಾಸ್ ಮಾಡಬೇಕು, ಒಂದು ಔಷಧಿಯನ್ನು ಮಾರುಕಟ್ಟೆಗೆ ತರುವುದಕ್ಕೆ ಮುಂಚೆ ಆ ಔಷಧಿಗಳನ್ನೇ ಆ ಪರೀಕ್ಷೆಗಳನ್ನೇ ಪಾಸ್ ಮಾಡಿರಲಿಲ್ಲ. ಅಂಥ ಕಂಪನಿಗಳ ಹತ್ರ ಈ BJP, ಈ BRS ತನ್ನ ದೊಡ್ಡ, ಯಾಕೆ BJP ಬಗ್ಗೆ ಪದೇ ಪದೇ ಹೇಳ್ಬೇಕಂದ್ರೆ ನಾವು ಭಿನ್ನ ಪಕ್ಷ, ಪಾರ್ಟಿ ವಿತ್ ಡಿಫರೆನ್ಸ್, ಜನಪರವಾಗಿರುವ ಪಕ್ಷ, ದೇಶಭಕ್ತ ಪಕ್ಷ. ಇದು ದೇಶದ್ರೋಹ ಅಲ್ವಾ? ಸೊ ನಿಮ್ಮ ಒಂದೆರಡು ಉದಾಹರಣೆಗಳನ್ನು, ಯಾವ ಪ್ರಮಾಣದ ದ್ರೋಹ ನಡೆದಿದೆ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಬೇಕಂದ್ರೆ, ಹೆಟ್ರೋ ಕಂಪನಿ ಅಂತ ಒಂದಿದೆ, ಹೆಟ್ರೋ ಡ್ರಗ್ಸ್ ಮತ್ತು ಫಾರ್ಮಾಸ್ಯೂಟಿಕಲ್ಸ್. ಇವರು ಔಷಧ ಉತ್ಪಾದಕ ಕಂಪನಿ. ತೆಲಂಗಾಣದಲ್ಲೂ ಇದೆ, ಗುಜರಾತ್ನಲ್ಲೂ ಕೂಡ ಇವ್ರದ್ದಿದೆ ಒಂದು ಕಂಪನಿ, ಒಂದು ಉತ್ಪಾದಕ ಸಂಸ್ಥೆ. ಇನ್ಫ್ಯಾಕ್ಟ್ ಸಿಕ್ಕಿಂನಲ್ಲೂ ಇದೆ, ನಿಮಗೆ ಮಹಾರಾಷ್ಟ್ರದಲ್ಲೂ ಇದೆ. ನಿಮಗೆ ಜ್ಞಾಪಕ ಇರ್ಬೋದು, ಈ ಕೋವಿಡ್ ಇಡೀ ಭಾರತಕ್ಕೆ ಅಪ್ಪಳಿಸಿದಾಗ 2020ರಲ್ಲಿ ಕೋವಿಡ್ ಅಪ್ಪಳಿಸ್ತು, ಜನ ತತ್ತರಿಸೋಗಿದ್ರು, ಡೋಲೋ ಮಾತ್ರ ತಗೋತಿದ್ರು, ವ್ಯಾಕ್ಸಿನ್ಗಳು ಇನ್ನೂ ಕಂಡುಹಿಡಿದಿರಲಿಲ್ಲ. ಇದ್ದಕ್ಕಿದ್ದಾಗೆ 2020 ಜೂನ್ ಜುಲೈ ತಿಂಗಳಲ್ಲಿ ಈ ರಾಮದೇವ್ ಅನ್ನುವಂತಹ ಮನುಷ್ಯ ತಾನೊಂದೇನೋ ಕಂಡುಹಿಡಿದು ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಜನರ ಮುಂದೆ ತಂದ. ಆಮೇಲೆ ಸುಪ್ರೀಂ ಕೋರ್ಟು ಚೀಮಾರಿ ಹಾಕಿ ಅದನ್ನು, ಅದೇನಂದ್ರೆ ಆರೋಗ್ಯ ಒಂದು ಪೌಷ್ಟಿಕಾಂಶದ ವಸ್ತುವೇ ಹೊರತು ಅದು ಔಷಧಿ ವಸ್ತು ಆಗಿರಲಿಲ್ಲ. ಅದನ್ನು ಔಷಧಿಯಿಂದ ಸುಳ್ಳೇಳಿ ಪ್ರಚಾರ ಮಾಡ್ಕೊಳಕ್ಕೆ ಬಂದ. ಆಮೇಲೆ IMA, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನೇ ಸುಪ್ರೀಂ ಕೋರ್ಟ್ಗೆ ಹೋಗಿ ಅದನ್ನು ನಿಲ್ಲಿಸ್ತು. ಆದರೆ ಆವಾಗಲೇ ಅದರ ಜೊತೆಗೆ ರೆಮಿಡಿಸಿವರ್ ಅನ್ನುವಂತಹ ಒಂದು ಔಷಧಿಯನ್ನು ವ್ಯಾಪಕವಾಗಿ ಭಾರತ ಸರ್ಕಾರದ ಒಪ್ಪಿಗೆಯೊಂದಿಗೆ ವೈದ್ಯರು ಪ್ರಿಸ್ಕ್ರೈಬ್ ಮಾಡೋದಕ್ಕೆ ಶುರು ಮಾಡಿದ್ರು. ಈ ರೆಮಿಡಿಸಿವರ್ ಅನ್ನುವಂತಹ ಈ ಔಷಧಿಯನ್ನು ಪ್ರಧಾನವಾಗಿ ಹೆಟ್ರೋ ಡ್ರಗ್ಸ್ ಹಾಗೂ ಝೈಡಸ್ ಹೆಲ್ತ್ ಕೇರ್ ಅನ್ನುವಂತಹ 2 ಕಂಪನಿಗಳು ಉತ್ಪಾದನೆ ಮಾಡ್ತಿದ್ವು. ಆದರೆ ಈ ಉತ್ಪಾದನೆ ಮಾಡುವುದಕ್ಕೆ ಮುಂಚೆ ಇವು ಹಲವಾರು ಪರೀಕ್ಷೆಗಳನ್ನು ಪಾಸ್ ಆಗಬೇಕು ಅಂತ ನಾವು ಆವಾಗಲೇ ಚರ್ಚೆ ಮಾಡಿದ್ವಿ. ಇದು ಮಾರಾಟ ಆಗ್ತಿದ್ದಂಥ ಮಹಾರಾಷ್ಟ್ರದ ಒಂದು ಕಡೆ, ಮಹಾರಾಷ್ಟ್ರದ ಆಗಿನ ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಇಲಾಖೆ ಇವರು ಮಾರ್ತಿದ್ದಂಥ ರೆಮಿಡಿಸಿವರ್ ಔಷಧಿಯನ್ನು ಪರಿಶೀಲನೆ ಮಾಡಿ, ಅದು ರೆಮಿಡಿಸಿವರ್ ಅನ್ನುವ ಔಷಧಿ ಪರದೆಯ ಮೇಲೆ ಅದರ ಫೋಟೋ ಒಂದು ಬರುತ್ತೆ, ಅದು ಬಣ್ಣರಹಿತವಾದಂಥ ಒಂದು ದ್ರವವಾಗಿರಬೇಕು, ಆಗ ಮಾತ್ರ ಅದರ ಶುದ್ಧತೆ ಜಾಸ್ತಿ. ಆದರೆ ಈ ಕಂಪನಿ ಮಾರಾಟ ಮಾಡ್ತಿದ್ದಂಥ ದ್ರವ ಅದು ಹಳದಿ ಬಣ್ಣದಲ್ಲಿತ್ತು. ಹೀಗಾಗಿ ಮಹಾರಾಷ್ಟ್ರ ಸರ್ಕಾರವೇ ಅವ್ರಿಗೊಂದು ನೋಟಿಸ್ ಕೊಟ್ಟರು. ಇದು ಯಾವಾಗ? ಇದು ಜುಲೈ 2021ಕ್ಕೆ ಮೊದಲನೇ ನೋಟಿಸ್ ಬರುತ್ತೆ. ಇದಾದ ಮೇಲೆ 2ನೇ ಸತಿ ಅದನ್ನು ಪರೀಕ್ಷೆ ಮಾಡಿದಾಗ ಈ ಹೆಟ್ರೋ ಕಂಪನಿ, ಡ್ರಗ್ಸ್ ಕಂಪನಿ ಉತ್ಪಾದನೆ ಮಾಡ್ತಿರುವಂಥ ರೆಮಿಡಿಸಿವರ್ನಲ್ಲಿ ಎಷ್ಟು ಪ್ರಮಾಣದ ಔಷಧಿ ಇರಬೇಕೋ ಅಷ್ಟು ಔಷಧಿ ಇಲ್ಲ ಅಂತ ಇನ್ನೊಂದು ಸತಿ ನೋಟಿಸ್ ಕೊಟ್ಟರು. 3ನೇದಾಗಿ ಅಂತಿಮವಾಗಿ ಇವನ್ನೆಲ್ಲ ಮಾಡಿದ್ರೂ ಕೂಡ ಡಿಸೆಂಬರ್ನಲ್ಲಿ 2021 ಡಿಸೆಂಬರ್ನಲ್ಲಿ ಮತ್ತೊಂದು ಸತಿ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದಾಗ ಇದು ಯಾವ ಗುಣಮಟ್ಟದಲ್ಲಿ ಇರಬೇಕು ಈ ಔಷಧಿ, ಆ ಗುಣಮಟ್ಟದಲ್ಲಿ ಇಲ್ಲ ಅಂತ ಮತ್ತೊಂದು ಸತಿ ನೋಟಿಸ್ ಕೊಡ್ತಾರೆ. ಸಾಮಾನ್ಯವಾಗಿ ಏನಾಗುತ್ತೆ, ಒಂದು ಔಷಧ ಕಂಪನಿ
ಈ ರೀತಿ ಪದೇ ಪದೇ ನೋಟಿಸ್ಗೆ ಗುರಿಯಾದರೆ ಅದರ ಉತ್ಪಾದಕ ಘಟಕಗಳನ್ನು ಬಂದ್ ಮಾಡ್ತಾರೆ, ಉತ್ಪಾದನೆಯ ಲೈಸೆನ್ಸ್ನ ವಾಪಸ್ ತಗೊಳ್ತಾರೆ. ಯಾಕಂದ್ರೆ ಮನುಷ್ಯರ ಆರೋಗ್ಯದ ಮೇಲೆ, ಮನುಷ್ಯರ ಪ್ರಾಣದ ಜೊತೆ ಚೆಲ್ಲಾಟ ಆಡ್ದಂಗಿದು. ಒಂದು ದೇಶಭಕ್ತ ಸರ್ಕಾರ ಇದ್ದರೆ, ಜನರ ಬಗ್ಗೆ ಕಾಳಜಿ ಇರುವ ಸರ್ಕಾರ ಇದ್ದರೆ ಅದನ್ನು ಮಾಡ್ತಿತ್ತು. ಅಷ್ಟು ಮಾತ್ರ ಅಲ್ದಿರ ಇದೇ ಹೆಟ್ರೋ ಕಂಪನಿ 2021ರಲ್ಲಿ ಕಳಪೆ ಔಷಧಿ, ಒಂದು ITBOR ಇಟ್ಬೋರ್ ಅನ್ನುವಂಥ ಒಂದು ಕ್ಯಾಪ್ಸೂಲು, ಅದನ್ನು ಆಂಟಿ ಫಂಗಲ್ ಮೆಡಿಸನ್, ಅದು ಮೊನೋಸೆಫ್ ಅನ್ನುವಂತಹ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದರೆ ಅದಕ್ಕೆ ಕೊಡುವಂತಹ ಮತ್ತೊಂದು ಕ್ಯಾಪ್ಸೂಲ್. ಇವೆರಡೂ ಕ್ಯಾಪ್ಸೂಲು ಸಬ್ಸ್ಟ್ಯಾಂಡರ್ಡ್ ಕಳಪೆ ಅಂತ ಅಂದ್ಬಿಟ್ಟು 2021ರಲ್ಲಿ ಇನ್ನೂ ಅಂದರೆ ಹೆಚ್ಚು ಕಡಿಮೆ ಹೆಟ್ರೋ ಕಂಪನಿ ಕೋವಿಡ್ ಹೆಸರಲ್ಲಿ ಉತ್ಪಾದನೆ ಮಾಡ್ತಿರುವಂಥ ಔಷಧಿಗಳು ಕಳಪೆ, ಆಂಟಿ ಫಂಗಲ್ಲು ಆಂಟಿ ಬ್ಯಾಕ್ಟೀರಿಯಲ್ ಮೆಡಿಸನ್ನು ಕೂಡ ಕಳಪೆ. ಇಷ್ಟು ಪದೇ ಪದೇ ಕಳಪೆ ಅಂತಾದಾಗ ಆ ಕಂಪನಿಯ ಉತ್ಪಾದಕ ವ್ಯವಸ್ಥೆ ರದ್ದಾಗಬೇಕಾಗಿತ್ತು, ಲೈಸೆನ್ಸ್ ರದ್ದಾಗಬೇಕಾಗಿತ್ತು. ಆಗೋದಿಲ್ಲ, ಲೈಸೆನ್ಸ್ ರದ್ದಾಗಲ್ಲ. ಕಾರಣ ಏನು ಅಂತಂದರೆ ಈ ಎಲೆಕ್ಟ್ರಲ್ ಬಾಂಡ್ನ ಹಗರಣ ಬಯಲಿಗೆ ತಂದಿರುವಂಥ ಸ್ಫೋಟಕ ಸಂಗತಿ ಏನಪ್ಪ ಅಂದರೆ, ಈ ಹೆಟ್ರೋ 2021ರ ಡಿಸೆಂಬರ್ನಲ್ಲಿ 3ನೇ ನೋಟಿಸ್ ಬಂದು ತನ್ನ ಕಂಪ್ನಿ ಮುಚ್ಚೋಗ್ಬಿಡುತ್ತೆ ಅನ್ನೋ ಸಂದರ್ಭ ಬಂದಾಗ 2022ರ ಜನವರಿನಲ್ಲಿ 40 ಕೋಟಿ ರೂಪಾಯಿ ಎಲೆಕ್ಟ್ರಲ್ ಬಾಂಡ್ ಖರೀದಿ ಮಾಡ್ತಾರೆ. ಮತ್ತೆ 2023ರ ಜುಲೈನಲ್ಲಿ ಇನ್ನೂ ಒಂದು 10 ಕೋಟಿ ರೂಪಾಯಿ, 2023ರ ಅಕ್ಟೋಬರ್ನಲ್ಲಿ ಮತ್ತೆ 10 ಕೋಟಿ ರೂಪಾಯಿ, ಒಟ್ಟು 60 ಕೋಟಿ ರೂಪಾಯಿಗಳಷ್ಟು ಎಲೆಕ್ಟ್ರಲ್ ಬಾಂಡ್ ಖರೀದಿ ಮಾಡ್ತಾರೆ. ಇಷ್ಟು ಎಲೆಕ್ಟ್ರಲ್ ಬಾಂಡ್ ಖರೀದಿ ಮಾಡಿದ ಮೇಲೆ ಇವರು ಕೊಟ್ಟಿದ್ದ ನೋಟಿಸ್ ಏನಾಯಿತು? ಇವ್ರ ಕಂಪ್ನಿ ನಿಂತಿಲ್ಲ, ಉತ್ಪಾದನೆ ನಡೀತಾ ಇದೆ. ರೆಮಿಡಿಸಿವಿರ್ ನಡೀತಿದೆ, ಇಟ್ವಾರು ನಡೀತಿದೆ, ಮೊನೋಸೆಫ್ ನಡೀತಾ ಇದೆ, ಎಲ್ಲವೂ ನಡೀತಾ ಇದೆ. ಸರ್ಕಾರ ನೋಟಿಸ್ ಕೊಡೋಷ್ಟು ಉತ್ಸಾಹ ತೋರಿದ್ದು 60 ಕೋಟಿ ರೂಪಾಯಿಯಷ್ಟು ಎಲೆಕ್ಟ್ರಲ್ ಬಾಂಡ್ ಖರೀದಿ ಮಾಡಿ ಅವರು ಆ ಬಾಂಡ್ಗಳನ್ನು ಕೊಟ್ಟ ಮೇಲೆ ಆ ಪಕ್ಷಗಳಿಗೆ, ಅಧಿಕಾರಾರೂಢ ಪಕ್ಷಗಳಿಗೆ ಆ ಉತ್ಸಾಹ ತಣ್ಣಗಾಗುತ್ತೆ. ಇದರಲ್ಲಿ ಮತ್ತೆ ಪ್ರಧಾನ ಪಾಲು ಬಿಜೆಪಿಯದು, ಅದರ ಅಧೀನವಾದಂಥ ಪಾಲು ಇತರ ಪಕ್ಷಗಳದ್ದು. ಇದು ಜನದ್ರೋಹ ಅಲ್ವಾ? ಎರಡನೇ ಉದಾಹರಣೆ ನಿಮ್ಗೆ ಹೇಳಬೇಕಾಗಿರೋದು ಟೊರೆಂಟಾ ಫಾರ್ಮಾ ಅಂತ ಅಂದ್ಬಿಟ್ಟು ಒಂದು ಕಂಪನಿ ಇದೆ. ಈ ಟೊರೆಂಟಾ ಫಾರ್ಮಾ ಅನ್ನುವ ಕಂಪನಿ ಸುಮಾರು ಎಲೆಕ್ಟ್ರಲ್ ಬಾಂಡ್ಗಳಲ್ಲಿ, ನಿಮ್ಮ ಪರದೆಯ ಮೇಲೆ ಒಂದು ಚಿತ್ರ ಬರುತ್ತೆ, ನೀವು ನೋಡ್ಬೋದು ಯಾವ್ಯಾವ ಕಂಪನಿ ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಕೊಟ್ಟಿದೆ ಎನ್ನುವಂತಹ ಒಂದು ಚಿತ್ರ ಬರುತ್ತೆ. ಇದು ಮತ್ತೆ ದ ನ್ಯೂಸ್ ಮಿನಿಟ್, ಸ್ಕ್ರಾಲ್ ಮತ್ತು ನ್ಯೂಸ್ ಲ್ಯಾಂಡ್ರಿ ಇತ್ಯಾದಿ ಸಂಸ್ಥೆಗಳು ಒಟ್ಟುಗೂಡಿ ಮಾಡಿರುವ ಅಧ್ಯಯನದ ಫಲಶ್ರುತಿ. ಟೊರೆಂಟೋ ಫಾರ್ಮಾ ಸುಮಾರು 77 ಕೋಟಿ ರೂಪಾಯಿಯಷ್ಟು ಎಲೆಕ್ಟ್ರಲ್ ಬಾಂಡ್ ಕೊಟ್ಟಿದ್ರೆ 80% ಅದು ಬಿಜೆಪಿಗೆ ಸಂದಿದೆ. ಸಿಪ್ಲಾ 40 ಕೋಟಿ ರೂಪಾಯಿಯಷ್ಟು ಎಲೆಕ್ಟ್ರಲ್ ಬಾಂಡ್ ಖರೀದಿ ಮಾಡಿದರೆ ಅದರ 94% ಅಂದರೆ ಹೆಚ್ಚು ಕಡಿಮೆ 37 ಕೋಟಿ ಬಿಜೆಪಿಗೆ ಸಂದಿದೆ. MSN ಗ್ರೂಪು 40 ಕೋಟಿ ರೂಪಾಯಿ ಕೊಟ್ಟಿದ್ರೆ ಅದರಲ್ಲಿ 50% ಬಿಜೆಪಿಗೆ ಸಂದಿದೆ. ಟೊರೆಂಟೋ ಫಾರ್ಮಾ ಕೂಡ 77 ಕೋಟಿ ರೂಪಾಯಿಯಷ್ಟು ಎಲೆಕ್ಟ್ರಲ್ ಬಾಂಡ್ ಖರೀದಿ ಮಾಡಿದೆ. ಅದು ಖರೀದಿ ಮಾಡುವುದಕ್ಕೆ ಮುಂಚೆ ಇದರ ಕತೆ ಸ್ವಲ್ಪ ಚೆನ್ನಾಗಿದೆ ಅಂದರೆ ಅತ್ಯಂತ ಪಾತಕಮಯವಾಗಿದೆ. ಈ ಟೊರೆಂಟೋ ಫಾರ್ಮಾ, ಟೊರೆಂಟೋ ಗ್ರೂಪ್ ಆಫ್ ಕಂಪನಿ, ಇದರ ಮಾಲೀಕ ಸುಧೀರ್ ಮೆಹ್ತಾ ಅನ್ನುವಂತಹ ಒಬ್ಬ ಗುಜರಾತಿ ಮನುಷ್ಯ. ಈತನಿಗೂ ಅದಾನಿಗೂ ಪ್ರಾರಂಭದಿಂದಲೂ ಗಳಸ್ಯ ಕಂಠಸ್ಯ. 2002ರಲ್ಲಿ ಗುಜರಾತ್ ಮುಸ್ಲಿಮರ ಮೇಲೆ ಗುಜರಾತ್ ಹತ್ಯಾಕಾಂಡ ನಡೆದಾಗ ಮೋದಿಯವರು ಮುಖ್ಯಮಂತ್ರಿಯಾಗಿದ್ದರು. ಮೋದಿಯವರು ಇದನ್ನು ತಡೆಯದೆ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಹಿಂಸಾಚಾರಕ್ಕೆ ಕಾರಣರಾದರು ಅಂತೇಳಿ ಇಡೀ ಭಾರತ ದಿಗ್ಭ್ರಾಂತಗೊಂಡಿತ್ತು. ಅದರ ಭಾಗವಾಗಿ ಅಲ್ಪ ಸ್ವಲ್ಪ ಆತ್ಮಸಾಕ್ಷಿ ಉಳಿದಿದ್ದಂಥ ಈ ದೇಶದ ಉದ್ಯಮ ಸಂಸ್ಥೆಗಳು ಕೂಡ ಮೋದಿಯವರು ಸರಿಯಾದಂಥ ಮುಖ್ಯಮಂತ್ರಿಯಾಗಿ ತೆಗೆದುಕೊಳ್ಬೇಕಾಗಿರೋ ಕ್ರಮ ತೆಗೆದುಕೊಂಡಿಲ್ಲ, ಧ್ರುವೀಕರಣಕ್ಕೆ ಕಾರಣರಾದರು, ಪರೋಕ್ಷವಾಗಿ ಈ ಹತ್ಯಾಕಾಂಡಕ್ಕೆ ಅವರೇ ಕಾರಣವೂ ಆಗಿದ್ದಾರೆ ಅಂತೇಳಿ ವಿಶೇಷವಾಗಿ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್ CIA ಎನ್ನುವಂತಹ ಸಂಸ್ಥೆ ಏನಿದೆ ಆ ಸಂಸ್ಥೆ ನೇರವಾಗಿ ಮುಖ್ಯಮಂತ್ರಿ ಮೋದಿಯವರನ್ನು ಆಕ್ಷೇಪಣೆ ಮಾಡಿದ್ರು. ಆಗ ಇಡೀ 2002-2003 ತನಕ ಈ ರೀತಿ ಆಕ್ಷೇಪಣೆ ಇತ್ತು. ಅವರ ಆತ್ಮಸಾಕ್ಷಿಯ ಒಟ್ಟಾರೆ ಆಯಸ್ಸಿದ್ದಷ್ಟೇ. ಆದರೆ ಆಗ ಇಡೀ ಭಾರತದ ಬೃಹತ್ ಉದ್ಯಮಿಗಳು ಗುಜರಾತಿನ ಮುಖ್ಯಮಂತ್ರಿಯನ್ನು ದೂಷಿಸ್ತಿದ್ದಾಗ ನರೇಂದ್ರ ಮೋದಿಯ ಜೊತೆ ಗಟ್ಟಿಯಾಗಿ ನಿಂತದ್ದು ಅದಾನಿಯವರು ಹಾಗೂ ನಿರ್ಮಾ ಕಂಪನಿಯ ಮಾಲೀಕರು ಹಾಗೂ ಈ ಸುಧೀರ್ ಮೆಹ್ತಾ. ಈ 3 ಜನರು ಕೂಡ ಒಟ್ಟಾರೆಯಾಗಿ ರಿಸರ್ಜೆಂಟ್ ಗುಜರಾತ್ ಅನ್ನುವಂತಹ CIAಗೆ ಹೆಚ್ಚು ಕಡಿಮೆ ಪರ್ಯಾಯವಾದಂಥ ಒಂದು ಉದ್ಯಮ ಸಂಸ್ಥೆಗಳ ಕೂಟವನ್ನು ಕಟ್ಟಿಕೊಂಡು ಅಲ್ಲಿಂದಾಚೆಗೆ ಮುಖ್ಯಮಂತ್ರಿ ನರೇಂದ್ರ ಮೋದಿಯವರು
ನೀವು ಗುಜರಾತ್ನಲ್ಲಿ ನಿಮಗೆ ಎಂಥ ಸೌಲಭ್ಯಗಳು ಕೊಡ್ತೀವಿ ಅಂದರೆ, ಉದಾಹರಣೆಗೆ ನರೇಂದ್ರ ಮೋದಿಯವರು ಮಾಡಿದಂಥ ನರಮೇಧವನ್ನು ಪ್ರಧಾನವಾಗಿ ಆಕ್ಷೇಪಣೆ ಮಾಡಿದವರಲ್ಲಿ ಟಾಟಾ ಕೂಡ ಒಬ್ಬರು. ಆದರೆ ಇದೇ ಟಾಟಾ 2008ರಲ್ಲಿ ಗುಜರಾತ್ನಲ್ಲಿ ಅವರೇನು ನ್ಯಾನೋ ಫ್ಯಾಕ್ಟ್ರಿಯನ್ನು ಪಶ್ಚಿಮ ಬಂಗಾಳದಲ್ಲಿ ಹಾಕಬೇಕು ಅಂತಿದ್ರು. ಅಲ್ಲಿ ದೊಡ್ಡ ಜನ ಹೋರಾಟ ನಡೀತು. ಆಗ ನಿಮಗೆ 1000 ಎಕರೆ ಬೇಕಾದರೆ 10,000 ಎಕರೆ ಜಮೀನು ಕೊಡ್ತೀವಿ, ನಿಮಗೆ 2,000 ಕೋಟಿ ರೂಪಾಯಿ ಬಂಡವಾಳ ಬೇಕು ಅಂದರೆ ನಾವೊಂದು 10,000 ಕೋಟಿ ರೂಪಾಯಿಯಷ್ಟು ದೀರ್ಘಕಾಲದ ಸಾಲ ಕೊಡ್ತೀವಿ ಬಂಡವಾಳದ್ದು, ನಿಮಗೆ ಉಚಿತವಾಗಿ ಜಮೀನು ಕೊಡ್ತೀವಿ, ಉಚಿತವಾಗಿ ವಿದ್ಯುತ್ ಕೊಡ್ತೀವಿ, ಎಲ್ಲವೂ 1 ತಿಂಗಳಲ್ಲಿ ಪರವಾನಗಿ ನಿಮಗೆ ಕೊಡ್ತೀವಿ ಅಂತೇಳಿ ಯಾವ ಉದ್ಯಮಿಯೂ ಕೂಡ ನಿರಾಕರಿಸಕ್ಕೆ ಆಗದ, ಅವರ ಆತ್ಮಸಾಕ್ಷಿಯೂ ಕೂಡ ಅಡ್ಡಿ ಮಾಡದಷ್ಟು ಲಾಭದ ಲಾಲಸೆಯನ್ನು ಮುಖ್ಯಮಂತ್ರಿ ನರೇಂದ್ರ ಮೋದಿ ಅವರಲ್ಲಿ ಹುಟ್ಟಾಕಿದ್ರು. ಇದೇ ಗುಜರಾತ್ ಮಾಡಲ್ ಸಾರಾಂಶದಲ್ಲಿ. ಅಂದರೆ ನಿಮ್ಗೆ ಎಷ್ಟು ಲಾಭ ಕೊಡ್ತೀವಿ ಅಂತಂದರೆ ಸಾಮಾಜಿಕವಾಗಿ ನಾವು ಏನು ಮಾಡ್ತೀವಿ, ಕಗ್ಗೊಲೆ ಮಾಡ್ತೀವಿ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ ಅನ್ನೋದು ಗುಜರಾತ್ ಮಾಡಲ್. ಈ ಗುಜರಾತ್ ಮಾಡಲ್ ಹುಟ್ಟಿ ಹಾಕುವುದರಲ್ಲಿ ಆಗಿನ ಮುಖ್ಯಮಂತ್ರಿ ಮೋದಿಗೆ ಹೆಗಲಿಗೆ ಹೆಗಲಾಗಿ ನಿಂತವರಲ್ಲಿ ಈ ಸುಧೀರ್ ಮೆಹ್ತಾ ಕೂಡ ಒಬ್ಬರು, ಅದಾನಿಯವರ ಜೊತೆಗೆ. ಹೀಗಾಗಿ ಇವರು ಬೇರೆ ಬೇರೆ ಕಡೆ ಈ ಟೊರೆಂಟೋ ಗ್ರೂಪು ತನ್ನ ವ್ಯವಹಾರವನ್ನು ಮಾಡ್ತಿರ್ಬೇಕಾದ್ರೆ ಮಹಾರಾಷ್ಟ್ರದಲ್ಲಿ ಆಗ ಬಿಜೆಪಿಯ ಚೀಫ್ ಮಿನಿಸ್ಟರ್ ದೇವೇಂದ್ರ ಫಡ್ನವೀಸ್ ಏನು ಹೇಳಿದ್ರು, ಆಗ ಒಂದು ಆಸ್ತಿ ತೆರಿಗೆಯನ್ನು ಕಟ್ಟಬೇಕಾಗಿತ್ತು ಬೇರೆ ಬೇರೆ ಉದ್ಯಮ ಸಂಸ್ಥೆಗಳು ಕೇಂದ್ರ ಸರ್ಕಾರದಿಂದ ಒಂದು ಸುತ್ತೋಲೆ. ಆಗ ಕೇಂದ್ರ ಸರ್ಕಾರದಲ್ಲಿದ್ದದ್ದು ಬಿಜೆಪಿ, ಇಲ್ಲಿ ದೇವೇಂದ್ರ ಫಡ್ನವೀಸ್ ಅವರ ಬಿಜೆಪಿ ಸರ್ಕಾರ. ನೀವು ಉದ್ಯಮ ಸಂಸ್ಥೆಗಳ ಮೇಲೆ ಆಸ್ತಿ ತೆರಿಗೆಯನ್ನು ಹಾಕಿದ್ರೆ ಹೂಡಿಕೆಗಳು ಕಮ್ಮಿ ಆಗಿಬಿಡುತ್ತೆ, ಆದ್ದರಿಂದ ನೀವು ಆಸ್ತಿ ತೆರಿಗೆಯನ್ನು ಕೊಡಬೇಡಿ, ಕೇಳಬೇಡಿ ಎನ್ನುವಂತಹ ಸುತ್ತೋಲೆ ಹೊರಡಿತು. ಹೀಗಾಗಿ ಆಗಿನ ದೇವೇಂದ್ರ ಫಡ್ನವೀಸ್ ಅವರ ಸರ್ಕಾರ ಈ ಕಂಪನಿ ಟೊರೆಂಟೋ ಫಾರ್ಮಾ ಮಹಾರಾಷ್ಟ್ರದಲ್ಲೇನು ಅವರ ವ್ಯವಹಾರ ನಡೆಸ್ತಿತ್ತು 285 ಕೋಟಿ ರೂಪಾಯಿ ಆಸ್ತಿ ತೆರಿಗೆ ನೀವು ಕಟ್ಟಬೇಕಾಗಿಲ್ಲ ಅಂತ ಮಾಫಿ ಮಾಡಿಬಿಟ್ರು. ಸುಮ್ಮನೆ ಮಾಫಿ ಮಾಡಿದ್ದಲ್ಲ, ಇವತ್ತು ಗೊತ್ತಾಗ್ತಿರೋದೇನು, 2018ರಲ್ಲಿ ಆ ರೀತಿ ಮಾಫಿ ಆಗುತ್ತೆ. 2019ರ ಮೇ 7ನೇ ತಾರೀಕು ಮಾಫಿ ಆಗಿದ್ದು 285 ಕೋಟಿ ರೂಪಾಯಿ ಆಸ್ತಿ ತೆರಿಗೆ. ಇವತ್ತು ಎಲೆಕ್ಟ್ರಲ್ ಬಾಂಡ್ ಮಾಹಿತಿ ಹೇಳುತ್ತೆ 2019ರ ಮೇ 7ನೇ ತಾರೀಕು 185 ಕೋಟಿ ರೂಪಾಯಿಯಷ್ಟು ಎಲೆಕ್ಟ್ರಲ್ ಬಾಂಡ್ನ ಟೊರೆಂಟೋ ಫಾರ್ಮಾ ಖರೀದಿ ಮಾಡಿತ್ತು. ಅದಷ್ಟನ್ನು ಕೂಡ ಬಿಜೆಪಿ ಎನ್ಕ್ಯಾಶ್ ಮಾಡಿಕೊಂಡಿದೆ. ಜನವರಿ 10, 2024ರ ನಡುವೆ ಅಷ್ಟು ಖರೀದಿ ಮಾಡಿದರು. 2019ರ ಮೇ 7ರಿಂದ ಜನವರಿ 10, 2024ರ ನಡುವೆ 185 ಕೋಟಿ ರೂಪಾಯಿಯಷ್ಟು ಎಲೆಕ್ಟ್ರಲ್ ಬಾಂಡ್ ಖರೀದಿ ಮಾಡಿದೆ. ಅದು ಆ ಖರೀದಿ ಮಾಡಿದ ಅಷ್ಟನ್ನು ಕೂಡ ಬಿಜೆಪಿ ಎನ್ಕ್ಯಾಶ್ ಮಾಡ್ಕೊಂಡಿದೆ. ಇದು ಮೊದಲನೇ ಹಂತ. 2014ರಲ್ಲಿ ಮೋದಿಯವರು ಪ್ರಧಾನಮಂತ್ರಿಯಾಗಿ ಬಂದಾದ ಮೇಲೆ ಅವರು ಮಾಡಿದ ಮೊದಲನೇ ಕೆಲಸ ಏನಪ್ಪ ಅಂತಂದರೆ, ಸುಮಾರಷ್ಟು ಔಷಧಿ ಕಂಪನಿಗಳು, ಜೀವರಕ್ಷಕ ಔಷಧ ಕಂಪನಿಗಳು, ಅವುಗಳು ತಮ್ಮ ಮೇಲಿರುವ ಬೆಲೆ ನಿಯಂತ್ರಣವನ್ನು ತೆಗೆದುಹಾಕಬೇಕು ಅಂತ ಅಂದ್ಬಿಟ್ಟು ಒತ್ತಡವನ್ನು ಹಾಕ್ತಾ ಇದ್ವು. ಅವ್ರು ಯಾರಿಗೂ ಕೂಡ ತೆಗೆದುಹಾಕಿರಲಿಲ್ಲ. ಆದರೆ ಟೊರೆಂಟೋ ಕಂಪನಿ ಏನಿದೆ, ಟೊರೆಂಟ್ ಫಾರ್ಮಾ ಕಂಪನಿ, ಇದು ಉತ್ಪಾದನೆ ಮಾಡ್ತಿದ್ದಂಥ ಎಲ್ಲ ಔಷಧಿಗಳ ಮೇಲೆ ಬೆಲೆ ನಿಯಂತ್ರಣವನ್ನು ತೆಗೆದುಹಾಕ್ತು ಮೋದಿ ಸರ್ಕಾರ. ಔಷಧಿಗಳ ಬೆಲೆ ನಿಯಂತ್ರಣದ ಪ್ರಾಧಿಕಾರ ನೇರವಾಗಿ ಕೇಂದ್ರ ಸರ್ಕಾರದ ಅಧೀನದಲ್ಲಿರುತ್ತೆ. ಇವರು ತನ್ನ ಜೊತೆ ಇರುವುದಕ್ಕೆ ಉದ್ದಕ್ಕೂ ಕೂಡ ತನ್ನ ಜೊತೆ ತನ್ನ ಬೆಂಗಾವಲಿಗೆ ನಿಂತಿದ್ದಕ್ಕೆ ಕೊಟ್ಟಂಥ ಅವಾರ್ಡು ಮತ್ತು ರಿವಾರ್ಡ್ ಇದು. ಅಷ್ಟು ಮಾತ್ರ ಅಲ್ಲ, ಜಪಾನು, ಆಸ್ಟ್ರೇಲಿಯಾ, ಆಗ 2014ರ ನಂತರ ಎಷ್ಟು ಪ್ರವಾಸ ಮಾಡಿದ್ರು ಬೇರೆ ಬೇರೆ ದೇಶಗಳಿಗೆ ಅಂದರೆ, ಹಾಗೆ ಆ ಪ್ರಧಾನಮಂತ್ರಿ ಮೋದಿಯವ್ರಿಗಿದ್ದಂಥ ಹೆಸರೇ ಅನಿವಾಸಿ ಪ್ರಧಾನಮಂತ್ರಿ ಅಂತ. ಪ್ರವಾಸಿ ಪ್ರಧಾನಮಂತ್ರಿ ಪುರ್ಸೊತ್ತಿದ್ದಾಗ ಭಾರತದಲ್ಲಿರ್ತಾರೆ ಅಂತ ಎಲ್ಲ ದೇಶಗಳಲ್ಲೂ ಕೂಡ ಇವ್ರ ಜೊತೆ ಸಮಾನ ಗೆಳೆಯನಾಗಿ ಉದ್ಯಮಗಳ ಅವಕಾಶವನ್ನು ಹುಡ್ಕೊಂಡು ಹೋಗಿದ್ಯಾರಪ್ಪ ಅಂದರೆ ಟೊರೆಂಟ್ ಫಾರ್ಮಾದ ಸುಧೀರ್ ಮೆಹ್ತಾ ಅವರಿಬ್ಬರು ಕೂಡ ಒಟ್ಟಿಗೆ ಜಪಾನ್ನಲ್ಲಿ ಇದ್ದದ್ದು. ಇವೆಲ್ಲವೂ ಕೆಲವು ಚಿತ್ರಗಳು ನಿಮ್ಮ ಪರದೆಯ ಮೇಲೆ ಬರುತ್ತೆ, ನೀವು ಅದನ್ನು ನೋಡ್ಬೋದು. ಆದರೆ ಈ ಮನುಷ್ಯ ಉತ್ಪಾದನೆ ಮಾಡ್ತಿದ್ದಂಥ ಇವರು ಟೊರೆಂಟ್ ಫಾರ್ಮಾ ಕಂಪನಿ ಎಂಥ ಕಳಪೆ ಔಷಧಿಯನ್ನು ಇದು ಉತ್ಪಾದನೆ ಮಾಡ್ತಿತ್ತು ಅಂತಂದರೆ, ಉದಾಹರಣೆಗೆ 2019ರಲ್ಲಿ ಇವರು ಲೊಸಾರ್ಟಾನ್ ಅನ್ನುವಂತಹ ಬ್ಲಡ್ ಪ್ರೆಷರ್ನ ನಿಯಂತ್ರಣಕ್ಕೆ ತರುವಂತಹ ಒಂದು ಔಷಧಿಯನ್ನು ಇವರು ಉತ್ಪಾದನೆ ಮಾಡ್ತಾರೆ. ಇದನ್ನು ಎಕ್ಸ್ಪೋರ್ಟ್ ಕೂಡ ಮಾಡ್ತಾರೆ. ಆದರೆ ಅಮೇರಿಕಾದ ಫುಡ್ ಆ್ಯಂಡ್ ಡ್ರಗ್ ಕಂಟ್ರೋಲರ್ ಏನಿದ್ರು ಅವರು ಇದಕ್ಕೆ 480ನೇ ಫಾರಮ್ನ ಒಂದು ನೋಟಿಸನ್ನು ಕೊಟ್ಟರು. ಅದರ ನೋಟಿಸ್ ಏನಪ್ಪ ಅಂತಂದರೆ, ಕೂಡಲೇ ಈ ಔಷಧಿ ಉತ್ಪಾದಕರ ಮೇಲೆ ಕ್ರಮ ತೆಗೆದುಕೊಳ್ಬೇಕು, ಯಾಕಂದರೆ ಯಾವ ಸ್ಟ್ಯಾಂಡರ್ಡ್ ಬಯಸುತ್ತೋ ಆ ಸ್ಟ್ಯಾಂಡರ್ಡ್ಗಿಂತ ಅತ್ಯಂತ ಕಳಪೆ ಇದೆ. ಆ ಥರ US FDA ಅಂತಾರೆ ಅಮೆರಿಕದ ಇಲಾಖೆ, ಅದು ಸಂಬಂಧಪಟ್ಟಂಥ ದೇಶಕ್ಕೆ ಸಂಬಂಧಪಟ್ಟಂಥ ಕಂಪನಿಗಳಿಗೆ ಆ ನೋಟಿಸನ್ನು ಕೊಟ್ಟಾಗ ಆ ದೇಶ ಅಥವಾ ಈ ಕಂಪನಿ ಉತ್ಪಾದನೆ ಮಾಡುವಂತಹ ರಾಜ್ಯ ಸರ್ಕಾರ
ಕೂಡಲೇ ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು. ತಾನು ಸ್ವತಂತ್ರವಾಗಿ ಪರಿಶೀಲನೆ ಮಾಡಿ ಅವ್ರು ಹೇಳ್ತಿರೋದು ನಿಜ ಅಂತ ಕಂಡು ಬಂದರೆ ಆ ಕಂಪನಿಯ ಉತ್ಪಾದನೆಯನ್ನು ನಿಲ್ಲಿಸಬೇಕು. ಲೊಸರ್ಟಾನ್ ಉತ್ಪಾದನೆ ಅವತ್ತಿಗೆ ಬಿಡ್ರಿ, ಇವತ್ತಿನವರೆಗೂ ನಿಂತಿಲ್ಲ. ಇದಿಷ್ಟೇ ಅಲ್ಲ, ಇವರ ಪ್ರಧಾನ ಉತ್ಪಾದಕ ಘಟಕ ಇರೋದು ಗುಜರಾತ್ನಲ್ಲಿ. ಇದೇ ರೀತಿ BP-ಯನ್ನು ನಿಯಂತ್ರಣ ಮಾಡುವಂತಹ ಇನ್ನೊಂದು ಲೋಸಾರ್ ಹೆಚ್ ಅನ್ನುವಂತಹ ಇನ್ನೊಂದು ಔಷಧಿಯನ್ನು ಇವರು ಉತ್ಪಾದನೆ ಮಾಡ್ತಾರೆ. ಅದು ಹಲವಾರು ಪರೀಕ್ಷೆಗಳನ್ನು ಪಾಸಾಗಿಲ್ಲ ಮತ್ತು ಕಳಪೆ ಇದೆ, ಸ್ಟ್ಯಾಂಡರ್ಡ್ಗೆ ಇಲ್ಲ ಅಂತ ಗುಜರಾತ್ ಸರ್ಕಾರವೇ ನೋಟಿಸ್ ಕೊಡುತ್ತೆ. ನೋಟಿಸ್ ಕೊಟ್ಟಾದ್ಮೇಲೆ ಯಾಕೆ ಸುಮ್ಮನೆ ಆಯಿತು, ಆಮೇಲೆ ನಾವು ಬರೋಣ. ಇದು 2019 ನೋಟಿಸ್ ಕೊಡ್ತಾರೆ, ಇದುವರೆ ತನಕ ಅದ್ರ ಮೇಲೆ ಏನು ಕ್ರಮ ಇಲ್ಲ. ಅದೇ ರೀತಿ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ನಿಕೋರಾನ್ LV ಎನ್ನುವಂತಹ ಒಂದು ಔಷಧಿಯನ್ನು ಇದು ಉತ್ಪಾದನೆ ಮಾಡುತ್ತೆ. ಮಹಾರಾಷ್ಟ್ರ ಸರ್ಕಾರ 2021ರಲ್ಲಿ ಇದು ಯಾವ ಗುಣಮಟ್ಟಕ್ಕಿರಬೇಕೋ ಅದಕ್ಕಿಂತ ತೀರಾ ಕಳಪೆ ಇದೆ, ಇದನ್ನು ತಗೊಂಡ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದು ನೋಟಿಸ್ ಕೊಡ್ತಾರೆ. ಲೋಪಮೈಡ್ ಅಂತ ಡಯೇರಿಯಾ, ಬೇದಿ ಇತ್ಯಾದಿಗಳಾದರೆ ತೆಗೆದುಕೊಳ್ಳೋ ಔಷಧಿ 2020ರಲ್ಲಿ ಇಂಥ ಔಷಧಿ ಏನು ಮಾಡಬೇಕು ಅಂದರೆ ನೀರಿನಲ್ಲಿ ಕರಗಿಬಿಡಬೇಕು, ಡಿಸಲ್ಯೂಷನ್ ಟೆಸ್ಟ್ ಅಂತ ಮಾಡ್ತಾರೆ. ಡಿಸಲ್ಯೂಷನ್ ಟೆಸ್ಟ್ ಪಾಸ್ ಆಗೋದಿಲ್ಲ ಈ ಕಂಪನಿ. ಆದರೂ ಕೂಡ ಈ ಕಂಪನಿಗೆ ನೋಟಿಸ್ ಬರುತ್ತೆ, ನೋಟಿಸ್ ಅಲ್ಲಿಗೆ ನಿಂತೋಗುತ್ತೆ. ಕಾರಣ ಏನಪ್ಪ ಅಂತಂದರೆ ಎಲೆಕ್ಟ್ರಲ್ ಬಾಂಡ್ನ ಮಾರ್ಚ್ 21ರ ವಿವರಗಳು ಆ ಕಾರಣವನ್ನು ಪರೋಕ್ಷವಾಗಿ ಬಯಲು ಮಾಡಿದೆ. ಏನಪ್ಪ ಅಂತಂದರೆ 2019ರ ಅಕ್ಟೋಬರ್ನಲ್ಲಿ ಇದು 12.5 ಕೋಟಿ ರೂಪಾಯಿ ಎಲೆಕ್ಟ್ರಲ್ ಬಾಂಡ್ ಖರೀದಿ ಮಾಡಿದೆ. 2021ರ ಏಪ್ರಿಲ್ನಲ್ಲಿ 7.5 ಕೋಟಿ, 2022ರ ಅಕ್ಟೋಬರ್ನಲ್ಲಿ 25 ಕೋಟಿ, 2023ರಲ್ಲಿ 7 ಕೋಟಿ, 2023ರಲ್ಲಿ ಲೋಪಮೈಡ್ ಟೆಸ್ಟು ವಿಫಲವಾದ ಮೇಲೆ 2024ರ ಜನವರಿನಲ್ಲಿ 25 ಕೋಟಿ. 2.4 ಅಂದರೆ 2.48. ಇವರು ಫೇಲ್ ಆಗುತ್ತೆ ಪರೀಕ್ಷೆ, ನೋಟಿಸ್ ಬರುತ್ತೆ, ಎಲೆಕ್ಟ್ರಲ್ ಬಾಂಡ್ ಖರೀದಿ ಮಾಡ್ತಾರೆ, BJP ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳುತ್ತೆ. ಈ ಒಂದು ಡಾಟ್ಗಳನ್ನು ಸೇರಿಸಿ ಒಟ್ಟಾರೆ ಚಿತ್ರ ಏನು ಅಂತ ನೋಡುವುದಕ್ಕೆ ವಿಶೇಷವಾದಂಥ ಪರಿಣಿತಿ ಅಗತ್ಯ ಇಲ್ಲ. ಅದಕ್ಕೆ ಬೇಕಾಗಿರೋದು ಜನರ ಬಗ್ಗೆ ಕಾಳಜಿ, ಕಾಮನ್ ಸೆನ್ಸ್ ಮಾತ್ರ. ಆದರೆ ಅವ್ಯಾವುದೂ ಇಲ್ಲದಂಥ ಸರ್ಕಾರ ಇವತ್ತು ನಮ್ಮನ್ನು ಆಳ್ತಿದೆ. ಇವೆಲ್ಲವನ್ನು ಕಳ್ಕೊಂಡಿರೋ ಜನ ಆರಾಧನೆಯಿಂದ ಮೋದಿ ಚಾಕು ಹಾಕಿ ತಿವಿದ್ರೂ ಕೂಡ ಅದನ್ನು ಸಾವಲ್ಲ ಮೋಕ್ಷದಾನ ಅಂದ್ಕೊಳ್ಳೋ ಪರಿಸ್ಥಿತಿನಲ್ಲಿ ನಾವಿದ್ದೀವಿ. ಅದೇ ರೀತಿ ಝೈಡಸ್ ಹೆಲ್ತ್ ಕೇರ್ ಅನ್ನುವಂತಹ ಸಂಸ್ಥೆನೂ ಕೂಡ 2021ರಲ್ಲಿ ಅವರು ಉತ್ಪಾದನೆ ಮಾಡ್ತಿದ್ದಂಥ ರೆಮಿಡಿಸಿವಿರ್ ಔಷಧಿ ಏನಿದೆ ಅದು ಸಬ್ಸ್ಟ್ಯಾಂಡರ್ಡ್ ಅಂತ ಅಂದ್ಬಿಟ್ಟು ಡಿಕ್ಲೇರ್ ಆಗುತ್ತೆ. ಆದರೂ ಕೂಡ ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಳೋದಿಲ್ಲ. ಇಂಥ ಹಲವು 100 ಉದಾಹರಣೆಗಳನ್ನು ಈ ಸ್ವತಂತ್ರ ಅಧ್ಯಯನ ಸಂಸ್ಥೆಗಳು, ತನಿಖಾ ಪತ್ರಿಕೋದ್ಯಮಿಗಳು, ಮಾಧ್ಯಮ ಸಂಸ್ಥೆಗಳು ರಾಶಿ ತಂದು ಇವತ್ತು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಇದರ ಒಟ್ಟು ತಾತ್ಪರ್ಯ ಏನು? ಈಗಾಗಲೇ ಅಪೌಷ್ಟಿಕತೆಯಿಂದ ಸರಿಯಾದ ಆಹಾರವನ್ನು ತಗೊಳ್ಳೋಕ್ಕೆ ಸಾಧ್ಯತೆ ಇಲ್ಲದಿರೋದ್ರಿಂದ ಅನಾರೋಗ್ಯಕ್ಕೆ, ದೀರ್ಘಕಾಲೀನ ಅನಾರೋಗ್ಯಕ್ಕೆ ತುತ್ತಾಗಿರುವಂಥ ಜನರಿಗೆ ಕೇವಲ ಲಾಭಕ್ಕೋಸ್ಕರ ಈ ಥರ ಕಳಪೆ ಔಷಧಿಯನ್ನು ಮಾರಾಟ ಮಾಡಕ್ಕೆ ಕೊಟ್ಟು ಅವ್ರನ್ನ ಇನ್ನೊಂದಷ್ಟು ಅನಾರೋಗ್ಯಕ್ಕೆ, ಸಾವಿಗೆ ದೂಡುವಂಥದ್ದು ಒಂದು ಜನಹಿತದ ಸರ್ಕಾರ ಅಥವಾ ಒಂದು ದೇಶಪರವಾದಂಥ ಸರ್ಕಾರ, ದೇಶಪರ ಪ್ರೇಮಿ ಸರ್ಕಾರ ಮಾಡುವಂಥ ಕೆಲಸವ? ಈಗಲಾದರೂ ನಾವು ಅದನ್ನು ಯೋಚನೆ ಮಾಡಬೇಕಲ್ವ? ದಯವಿಟ್ಟು ಯೋಚನೆ ಮಾಡಿ. ನಮಸ್ಕಾರ.